ಹಾಯ್ ವೀಕ್ಷಕರೇ, LNM ಎಂಟರ್ಪ್ರೈಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನೋಡುವ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ನೋಡಿ, ಇಲ್ಲಿ ಹೇಳುತ್ತೇನೆ. ನೋಡಿ, ಈ ನೀಡಲ್ ಯೂಸ್ ಮಾಡುವುದು ಯಾವ ರೀತಿ ಅಂತ ನೋಡಿ. ಇದನ್ನು ನೋಡಿ, ಈ ರೀತಿ ಇದ್ದರೆ ಬೀಡ್ಸ್ ಅಲ್ಲಿ 2 ಬಾರಿ ಹಾಕುವುದಕ್ಕೆ ಬರುವುದಿಲ್ಲ. ಇದು ಇದ್ದರೆ ಈ ತರ ಇದ್ದರೆ ಬರುತ್ತದೆ. ನೋಡಿ ಡಿಫರೆನ್ಸ್ ನೋಡಿ. ಈ ರೀತಿ ತುಂಬಾ ಸಾಫ್ಟ್ ಆಗಿ ಇರಬೇಕು. ಹಿಂದೆಗಡೆ ಕೂಡ ಈ ತರ ಇರುವುದರಿಂದ ಆಗುವುದಿಲ್ಲ ಹಾಕುವುದಕ್ಕೆ 2 ಬಾರಿ. ನೋಡಿ, ಶಾಪಲ್ಲಿ ನೋಡಿ ತಗೊಳ್ಳುವಾಗ ನೋಡಿ ತಗೊಳ್ಳಿ. ಎಮ್ಮಿಂಗ್ ಸೂಜಿ ಅಂತ ತಗೊಳ್ಳುವಾಗ 2 ತೋರಿಸುತ್ತಾರೆ. ಸ್ಯಾರಿ ಕುಚ್ಚಿಗೆ ಬೇಕಾಗುವುದು 6 ಎಳೆ ದಾರ. ನೋಡಿ, ಸ್ಯಾರಿ ಕುಚ್ಚಿಗೆ ಹಾಕೋಕೆ ಬೇಕಾಗುವುದು 6 ಎಳೆ ದಾರ ಬೇಕಾಗುತ್ತದೆ. ನೋಡಿ, ಈ ಕಡೆ 3, ಇಲ್ಲಿ 3 ಇದೆ, ಇಲ್ಲಿ 3 ಇದೆ, 6 ಟೋಟಲ್. ನೋಡಿ, ಕುಚ್ಚು ಹಾಕುವುದು ಯಾವ ರೀತಿ ಗಂಟು ಹಾಕಿಕೊಳ್ಳಬೇಕು ಎಂದು ತೋರಿಸುತ್ತೇನೆ. ನೋಡಿ, ಈ ರೀತಿ 2 ಬಾರಿ ನಿಧಾನವಾಗಿ ಎಳೆದುಕೊಂಡು ಆದ ನಂತರ ಈ ರೀತಿ ಗಂಟನ್ನು ಹಾಕಿಕೊಳ್ಳಬೇಕು. ನೋಡಿ, ಈ ರೀತಿ ಎಳೆದರೆ ದಾರ ಹಾಕಿರುವುದು ಸಹ ಕಾಣಿಸುವುದಿಲ್ಲ. ನೋಡಿ, ಫ್ರಂಟ್ ಯಾವುದು, ಬ್ಯಾಕ್ ಯಾವುದು, ಫ್ರಂಟ್ ಯಾವುದು, ಬ್ಯಾಕ್ ಯಾವುದು ಎಂದು ನೋಡಿಕೊಂಡು ಹಾಕಬೇಕು. ನೋಡಿ, ಈ ರೀತಿ ಹಿಡಿದುಕೊಳ್ಳಬೇಕು. ನೋಡಿ, ಈ ರೀತಿ ಗಂಟು ಹಾಕಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಬೀಡ್ಸ್ ಒಳಗಡೆಯಿಂದ ತೆಗೆದುಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಈ ದಾರವನ್ನು ಈ ರೀತಿಯಾಗಿ ಕೈಯಲ್ಲಿ ಹಿಡಿದುಕೊಂಡು ಇಲ್ಲಿ ಗಂಟನ್ನು ಹಾಕಬೇಕು. ನೋಡಿ, ಈ ರೀತಿಯಾಗಿ ನೋಡಿಕೊಂಡು ಹಾಕಬೇಕು ನಿಧಾನವಾಗಿ. ನೋಡಿ, ಈ ರೀತಿಯಾಗಿ. ಮತ್ತೆ ಬೀಡ್ಸ್ ಒಳಗಡೆಯಿಂದ ದಾರವನ್ನು ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ ಮತ್ತೆ ಒಂದು ತೆಗೆದುಕೊಂಡು 2 ಬೀಡ್ಸ್ ಹಾಕಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಈ ರೀತಿಯಾಗಿ ದಾರವನ್ನು ಸಹ ಹಿಡಿದುಕೊಳ್ಳಬೇಕು. ಟೈಟ್ ಆಗಿ ಎಳೆದು ಈ ಬಿಗಿಯಾಗಿ ಹಿಡಿದು ಈ ತರ ಈ ರೀತಿಯಲ್ಲಿ ಹಾಕಬೇಕು. ನೋಡಿ, ಕುಚ್ಚು ಯಾವ ರೀತಿ ರೆಡಿ ಆಗುತ್ತದೆ. ಇಲ್ಲಿ ದಾರ ಹಾಕಿರುವುದು ಸಹ ಕಾಣಿಸುವುದಿಲ್ಲ.
ಈ ರೀತಿಯಾಗಿ ಹಾಕುವುದರಿಂದ. ಮತ್ತೆ ಈ ದಾರವನ್ನು ಕಂಟಿನ್ಯೂ ಆಗಿ ಹಾಗೆ ತೆಗೆದುಕೊಳ್ಳಬೇಕು, ಕಟ್ ಮಾಡಬಾರದು. ಕಟ್ ಮಾಡುವುದರಿಂದ ಗಂಟನ್ನು ಹಾಕುತ್ತಾ ದಾರ ಜಾಸ್ತಿಯಾಗಿ ಕಾಣಿಸುತ್ತದೆ. ನೋಡಿ, ಇಲ್ಲಿ ಒಳಗಡೆ ಜಿಗ್ಜಾಗ್ ಮಾಡುತ್ತೇವಲ್ಲ, ಈ ಜಾಗದಿಂದ ನಿಧಾನವಾಗಿ ಒಳಗೆ ತೆಗೆದುಕೊಳ್ಳಬೇಕು, ನಿಧಾನವಾಗಿ. ನೋಡಿ ಈ ರೀತಿ ನಿಮಗೆ ಎಷ್ಟು ಗ್ಯಾಪ್ ಬೇಕು ನೋಡಿ ಮಧ್ಯ, ಆ ರೀತಿಯಲ್ಲಿ ಹಾಕಿಕೊಳ್ಳಿ. ನೋಡಿ, ನೋಡಿ 2 ಬೀಡ್ಸ್. ಪಿಂಕ್ ನೋಡಿಕೊಂಡು ಹಾಕಬೇಕು, ಫ್ರಂಟು ಮತ್ತೆ ಬ್ಯಾಕ್ ನೋಡಿಕೊಂಡು ಹಾಕಿ. ನೋಡಿ, ಈ ರೀತಿ ಹೋಲ್ ದಾರದಲ್ಲಿ ಹಾಕಿದ ನಂತರ ಬಟ್ಟೆಗೆ ಹಾಕಿ ಈ ದಾರವನ್ನು ನೋಡಿ ಟೈಟಾಗಿ ಹಿಡಿದುಕೊಳ್ಳಬೇಕು, ಈ ರೀತಿಯಾಗಿ. ಈ ರೀತಿಯಾಗಿ ತೆಗೆದುಕೊಳ್ಳಿ. ನೋಡಿ, ಬ್ಯಾಕ್ ಫ್ರಂಟ್. ನೋಡಿ, ಸ್ಯಾರಿ ಬಾರ್ಡರ್ಸ್ ಯಾವ ಜರಿ ಬಂದಿದೆ ಎಂದು ನೋಡಿಕೊಳ್ಳಿ. ಗೋಲ್ಡ್ ಆರ್ ಸಿಲ್ವರ್ ಅಂಡ್ ಕಾಪರ್ ಯಾವ್ದು ಬಂದಿರುತ್ತೆ ನೋಡಿ. ಆವಾಗ ಗೋಲ್ಡ್ ಕಾಪರ್ ಇದ್ರೆ ಗೋಲ್ಡ್ ಬೀಡ್ಸ್, ಗೋಲ್ಡ್ ಜರಿಯನ್ನ ಹಾಕಿ ನೋಡಿ. ಇದು ಗೋಲ್ಡ್ ಬಾರ್ಡರ್ ಬಂದಿದೆ ಅಂದುಕೊಂಡರೆ ಗೋಲ್ಡ್ ಜರಿ, ಗೋಲ್ಡ್ ಬೀಡ್ಸ್, ಗೋಲ್ಡ್ ಜರಿ, ಇದು ಎರಡು ಒಂದೇ ಅಲ್ಲಿ ಇರಬೇಕು. ಈ ರೀತಿಯಾಗಿ ಈ ರೀತಿಯಾಗಿ ಕಾಣಿಸುತ್ತದೆ ನೋಡಿ. ನೋಡಿ, ಈ ರೀತಿಯಾಗಿ ಹಾಕಿಕೊಳ್ಳಿ. ಹಿಡಿದುಕೊಂಡು ಈ ರೀತಿಯಾಗಿ ಎಲ್ಲಿ ಬರುತ್ತದೆ ಎಂದು ನೋಡಿಕೊಂಡು ಹಾಕಿ.
ನೋಡಿ ಈ ರೀತಿಯಾಗಿ ಟೈಟ್ ಹಿಡಿದುಕೊಳ್ಳಬೇಕು ದಾರ. ನೋಡಿ ಫ್ರಂಟು ಬ್ಯಾಕು, ನೋಡಿ ಫ್ರಂಟ್ ಇದು. ಈ ರೀತಿ ನೋಡಿ. ನೋಡಿ ಈ ರೀತಿಯಾಗಿ ಇಲ್ಲಿ ಮೇಲೆ ಕೂಡ ದಾರ ಕಾಣಿಸುವುದಿಲ್ಲ, ಒಳಗಡೆಯಿಂದ ಈ ರೀತಿಯಾಗಿ ತೆಗೆದುಕೊಳ್ಳಬೇಕು. ಹಾಯ್ ವೀಕ್ಷಕರೇ, ನೋಡಿ ಸ್ಯಾರಿ ಬಾರ್ಡರ್ ಅಥವಾ ಸ್ಯಾರಿಯಲ್ಲಿ ಬರುವಂತ ಜರಿ ಕಲರ್ಸ್ ನೋಡಿಕೊಳ್ಳಿ. ಫಸ್ಟ್ ಬಾರ್ಡರ್ ಅಲ್ಲಿ ಸ್ಯಾರಿಯಲ್ಲಿ ಗೋಲ್ಡ್ ಕಲರ್ ಬಂದಿದ್ದರೆ ಜರಿ ಗೋಲ್ಡ್ ಬೀಡ್ಸ್ ಅಂಡ್ ಗೋಲ್ಡ್ ಬೀಡ್ಸ್ ಹಾಕಿ ಗೋಲ್ಡ್ ಜರಿನೂ ಹಾಕಿ, ಇದೇ ರೀತಿಯಲ್ಲಿ ಸೇಮ್ ಆಗಿ ಹಾಕಿ, ಆಗ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ ನೋಡುವುದಕ್ಕೂ ಸಹ. ನೋಡಿ ಇಲ್ಲಿ ನೋಡಿ, ಸ್ಯಾರಿ ಕುಚ್ಚು ಕಟ್ಟಿ ಆದ ಮೇಲೆ ಇಲ್ಲಿ ಗಮ್ ಹಾಕಿ ಹಚ್ಚಿರುವುದಿದು, ಅದನ್ನು ಸಹ ಈ ರೀತಿಯಲ್ಲಿ ಯೂಸ್ ಮಾಡಿಕೊಳ್ಳುತ್ತೇನೆ. ನೋಡಿ ಯೂಸ್ ಮಾಡಿಕೊಳ್ಳಿ. ನೋಡಿ ಇದನ್ನೇನು ಕಸ್ಟಮರ್ಸಿಗೆ ತೋರಿಸುವುದಕ್ಕೆ ಹಾಕುತ್ತೇವಲ್ಲ, ವೇಸ್ಟ್ ಮಾಡದೆ ಈ ರೀತಿಯಾಗಿ ಉಪಯೋಗಿಸಿಕೊಳ್ಳಬಹುದು. ನೋಡಿ ಈ ರೀತಿಯಲ್ಲಿ ದಾರವನ್ನು ಗಂಟು ಹಾಕಿ ನೀಡಲಿಂದ ಮಧ್ಯ ತೆಗೆದುಕೊಂಡು ಈ ರೀತಿಯಲ್ಲಿ ತೆಗೆದುಕೊಂಡು ನಂತರ ಈ ರೀತಿಯಲ್ಲಿ ಕಟ್ ಮಾಡಿಕೊಳ್ಳಬೇಕು. ನೋಡಿ ಆದ ಮೇಲೆ ನೋಡಿ ಈ ರೀತಿ ಕಾಣಿಸುತ್ತದೆ. ನೋಡಿ ಎಲ್ಲಿಯಾದರೂ ದಾರ ಸಹ ಕಾಣಿಸುವುದಿಲ್ಲ ಜಾಸ್ತಿಯಾಗಿ. ನೋಡಿ
ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.